ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿಯವರ ಕಥಾಮೃತ ಮಲಯವತಿಯ ಕಥೆ. ತರಂಗ 3. ಆ ಊರಿನಲ್ಲಿ ನಗರಸ್ವಾಮಿ ಎಂಬ ಚಿತ್ರಗಾರನಿದ್ದನು. ಅವನು 2 ದಿನಕ್ಕೊಂದು ಸಾರಿ ಒಂದು ಸ್ತ್ರೀ ಚಿತ್ರವನ್ನು ಬರೆದು ರಾಜನಿಗೆ ಕಾಣಿಕೆಯಾಗಿ ತಂದು ಒಪ್ಪಿಸುತ್ತಿದ್ದನು. ಒಂದು ಸರದಿಯ ದಿನದಲ್ಲಿ ಅದನ್ನು ಬರೆಯುವುದು ಮರೆತು ಹೋಗಿ ಚಿಂತಿಸುತ್ತಿರಲು ಒಬ್ಬ ಹೊರದೇಶದಿಂದ ಬಂದಿದ್ದ ಪ್ರಯಾಣಿಕನು ಒಂದು ಚರ್ಮದ ಚೀಲವನ್ನು ಅವನ ಕೈಯಲ್ಲಿಟ್ಟು ಹೊರಟು ಹೋದನು. ಅದನ್ನು ಬಿಚ್ಚಿ ನೋಡಲು ಅದರಲ್ಲಿ ಒಂದು ಸ್ತ್ರೀ ಚಿತ್ರವಿತ್ತು. ಅದರ ರೂಪವು ಅದ್ಭುತವಾಗಿದ್ದರಿಂದ ಚಿತ್ರಗಾರನು ಅದನ್ನೇ ತೆಗೆದುಕೊಂಡು ಹೋಗಿ ರಾಜನಿಗೆ ಅರ್ಪಿಸಿದನು. ಅದನ್ನು ನೋಡಿ ರಾಜನು, ಅಯ್ಯ, ಇದು ನಿನ್ನ ಚಿತ್ರವಾಗಿ ಕಾಣುವುದಿಲ್ಲ, ಇದನ್ನು ವಿಶ್ವಕರ್ಮನು ಬರೆದಿರಬೇಕು. ಇಂಥ ರೂಪವನ್ನು ಯಾವ ಮನುಷ್ಯ ಚಿತ್ರಿಸಿಯಾನು ಎಂದನು. ಆಗ ಚಿತ್ರಕಾರನು ನಡೆದ ಸಂಗತಿಯನ್ನು ಅವನಿಗೆ ತಿಳಿಸಿದನು. ರಾಜನು ಹಗಲೆಲ್ಲ ಅದನ್ನೇ ನೋಡುತ್ತಿದ್ದು ರಾತ್ರಿ ಒಂದು ಕನಸನ್ನು ಕಂಡನು. ಅದರಲ್ಲಿ ಅವನು ದ್ವೀಪಾಂತರಕ್ಕೆ ಹೋಗಿರಲು ಅವನನ್ನು ಕಂಡು ಅನೇಕ ಹೆಂಗಸರು ಆಯುಧಪಾಣಿಗಳಾಗಿ ಹೊಡಿ, ಇರಿ, ತಿವಿ ಎಂದು ಗದ್ದಲ ಮಾಡಿದರು. ಆಗ ಒಬ್ಬ ತಾಪಸಿಯು ಬಂದು ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ, ಈ ಊರಿನ ಮಲಯವತಿ ಎಂಬ ರಾಜಪುತ್ರಿಗೆ ಗಂಡಸೆಂದರೆ ಆಗದು. ಯಾರಾದರೂ ಗಂಡಸು ಕಣ್ಣಿಗೆ ಬಿದ್ದನೆಂದರೆ ಅವಳ ಸಖಿಯರು ಅವನನ್ನು ಕೊಂದು ಬಿಡುತ್ತಾರೆ. ಅವಳು ಈಗ ತನ್ನ ಸಖಿಯರೊಡನೆ ಇತ್ತ ಕಡೆ ಬರುತ್ತಿದ್ದದ್ದನ್ನು ನೋಡಿ ನಿನ್ನನ್ನು ರಕ್ಷಿಸಿಕೊಳ್ಳಲು ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಹೇಳಿ ಅವನಿಗೆ ಹೆಣ್ಣು ವೇಷ ಹಾಕಿದಳು. ಅಷ್ಟು ಹೊತ್ತಿಗೆ ಚಿತ್ರದಲ್ಲಿ ನಾನು ನೋಡಿದ್ದ ಹೆಂಗಸು ಪರಿವಾರದೊಡನೆ ಅಲ್ಲಿಗೆ ಬಂದು, ಇಲ್ಲಿಗೆ ಒಬ್ಬ ಗಂಡಸು ಬಂದಿದ್ದನ್ನು ನೋಡಿದೆವು, ಅವನು ಯಾರು, ಎಲ್ಲಿ ಎಂದು ಕೇಳಿದಳು. ತಾಪಸಿಯು, ಇಲ್ಲಿಗೆ ಗಂಡಸು ಹೇಗೆ ಬಂದಾನು? ಇವಳು ಅತಿಥಿಯಾಗಿ ಬಂದವಳು, ನನ್ನ ತಂಗಿಯ ಮಗಳು ಎಂದು ಅವನನ್ನು ತೋರಿಸಿದಳು. ಹೆಣ್ಣು ವೇಷದಲ್ಲಿದ್ದರೂ ಅವನನ್ನು ನೋಡಿ ಅವಳಿಗೆ ಮೋಹ ಉಂಟಾಯಿತು. ಒಂದು ಕ್ಷಣ ಬಿಟ್ಟು, ನಿನ್ನ ಅತಿಥಿ ನನ್ನ ಅತಿಥಿಯಲ್ಲವೇ, ಅವಳು ನಮ್ಮ ಮನೆಗೆ ಬರಲಿ ಎಂದು ಅವನನ್ನು ಕೈ ಹಿಡಿದು ಕರೆದುಕೊಂಡು ಹೋದಳು. ಅರಮನೆಯಲ್ಲಿ ಅವನನ್ನು ಒಂದು ಗಳಿಗೆಯೂ ಬಿಟ್ಟು ಇರುತ್ತಿರಲಿಲ್ಲ. ಆದ್ದರಿಂದ ಅವಳ ಸಖಿಯರು ಅವರನ್ನು ಕೂಡಿಸಿ ಆಟದ ಮದುವೆ ಮಾಡಿದರು. ಮಲಗುವ ಮನೆಯಲ್ಲಿ ಅವನು ಅವಳನ್ನು ಅನುನಯಗೊಳಿಸುವ ಹೊತ್ತಿಗೆ ಸರಿಯಾಗಿ ಹೊತ್ತು ತಿಳಿಸುವ ಯಾಮಿಕನು ಕೂಗಿಕೊಳ್ಳಲು ಅವನಿಗೆ ಎಚ್ಚರವಾಗಿ ಹೋಯಿತು. ಆ ಸಿಟ್ಟಿನಲ್ಲಿ ರಾಜನು ಆ ಯಾಮಿಕನನ್ನು ಊರು ಬಿಟ್ಟು ಹೊರಡಿಸಿದನು. ಚಿತ್ರದಲ್ಲಿಯೂ ಕನಸಿನಲ್ಲಿಯೂ ನೋಡಿದ ಆ ಮಲಯವತಿಯನ್ನು ಪಡೆಯಬೇಕೆಂದು ಅವನು ಚಿಂತಾಕ್ರಾಂತನಾಗಿರಲು ಪ್ರತಿಹಾರಿಯಾದ ಭದ್ರಾಯುಧನು ಒಂದು ಉಪಾಯವನ್ನು ಸೂಚಿಸಿದನು. ಅದರಂತೆ ಒಂದು ಹೊಸ ಮಠವನ್ನು ಕಟ್ಟಿಸಿ ಅದರಲ್ಲಿ ರಾಜನು ಕನಸಿನೊಳಗೆ ಕಂಡದ್ದನ್ನೆಲ್ಲ ಚಿತ್ರಿಸಿ ಆ ಪಟವನ್ನು ಅಲ್ಲಿ ತೂಗು ಹಾಕಿಸಿದನು. ಪರಸ್ಥಳದಿಂದ ಬಂದ ವಂದಿಗಳನ್ನೆಲ್ಲ ಅಲ್ಲಿ ಸತ್ಕರಿಸಿ ಅವರಿಗೆ ಷಡ್ರಸೋಪೇತವಾದ ಆಹಾರವನ್ನೂ ಬಟ್ಟೆಯನ್ನೂ ಹೊನ್ನನ್ನೂ ಕೊಡುವಂತೆ ಏರ್ಪಾಡಾಯಿತು. ಯಾರಾದರೂ ಈ ಚಿತ್ರದ ಸ್ಥಳವನ್ನು ಗುರುತಿಸಿದರೆ ಅದನ್ನು ರಾಜನಿಗೆ ತಿಳಿಸಬೇಕು ಎಂದು ಹೇಳಿದನು. ಆ ಮಠದ ಖ್ಯಾತಿಯು ನಾನಾ ದಿಕ್ಕುಗಳಲ್ಲಿಯೂ ಹರಡಿತು. ಹಾಗೆ ಅದರ ಖ್ಯಾತಿಯನ್ನು ಕೇಳಿ ಬಂದ ಶಂಬರಸಿದ್ಧಿ ಎಂಬ ವಂದಿಯು ಅಲ್ಲಿ ಊಟ ಮಾಡಿ ಆ ಚಿತ್ರವನ್ನು ನೋಡಿ, ಇದನ್ನು ಬರೆದವರು ಯಾರು? ಆ ಊರನ್ನು ನೋಡಿದ್ದವನು ನಾನೊಬ್ಬನೇ ಎಂದುಕೊಂಡಿದ್ದೆ, ಇನ್ನೂ ಯಾರೋ ಇದ್ದಾರೆ ಎಂದು ಅರ್ಥವಾಯಿತು ಎಂದನು. ಅವನನ್ನು ರಾಜನ ಹತ್ತಿರಕ್ಕೆ ಕರೆದುಕೊಂಡು ಹೋಗಲು ಅವನು, ದ್ವೀಪಾಂತರದಲ್ಲಿ ಮಲಯಪುರವೆಂಬ ಊರು ಇದೆ, ಅಲ್ಲಿ ಮಲಯಸಿಂಹನೆಂಬ ರಾಜನಿದ್ದಾನೆ, ಅವನಿಗೆ ಮಲಯವತಿ ಎಂಬ ಮಗಳಿದ್ದಾಳೆ, ಅವಳಿಗೆ ಗಂಡಸನ್ನು ಕಂಡರೆ ಮಹಾದ್ವೇಷ. ಅವಳು ಒಂದು ದಿನ ಕನಸಿನಲ್ಲಿ ಒಬ್ಬ ಮಹಾಪುರುಷನನ್ನು ಕಂಡಳು. ಅವನನ್ನು ನೋಡಿದ ಕೂಡಲೇ ಅವಳ ಪುರುಷದ್ವೇಷವೆಲ್ಲ ಹೋಯಿತು. ಅವನನ್ನು ಮದುವೆಯಾಗಿ ಮಲಗುವ ಮನೆಗೆ ಹೋಗುವ ಹೊತ್ತಿಗೆ ಸರಿಯಾಗಿ ಅಂತಃಪುರದಲ್ಲಿ ಕಾವಲಿದ್ದ ದಾಸಿಯು ಎಚ್ಚರಗೊಳಿಸಿಬಿಟ್ಟಳು. ಅವನಲ್ಲಿಯೇ ಮನಸ್ಸು ನೆಟ್ಟವಳಾಗಿ ಅವಳು, ಇನ್ನು 6 ತಿಂಗಳೊಳಗಾಗಿ ಅವನು ದೊರೆಯದಿದ್ದರೆ ಅಗ್ನಿಪ್ರವೇಶ ಮಾಡಿಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದಳು. ಇದು ನಡೆದು ಆಗಲೇ 5 ತಿಂಗಳಾಗಿ ಹೋಯಿತು. ಪಾಪ, ಏನಾಗಿ ಬಿಡುತ್ತಾಳೋ ಎಂದನು. ಕೂಡಲೇ ಮಹಾರಾಜನು ಅವನನ್ನೂ ಭದ್ರಾಯುಧನನ್ನೂ ಸ್ವಲ್ಪ ಸೇನೆಯನ್ನೂ ಕರೆದುಕೊಂಡು ಮಲಯಪುರಕ್ಕೆ ಹೋದನು. 6 ತಿಂಗಳ ಅವಧಿ ಮುಗಿದು ಹೋದದ್ದರಿಂದ ಮಲಯವತಿಯು ಅಗ್ನಿಪ್ರವೇಶ ಮಾಡುವುದಕ್ಕೆ ಚಿತಿಯು ಸಿದ್ಧವಾಗುತ್ತಿತ್ತು. ಅಲ್ಲಿಗೇ ಹೋಗಲು ರಾಜನನ್ನು ಕಂಡು ಸುತ್ತಲೂ ಮುತ್ತಿಕೊಂಡಿದ್ದ ಜನರ ಗುಂಪು ಚದುರಿತು.
ಮಲಯವತಿಯು ತಾನು ಕನಸಿನಲ್ಲಿ ಕಂಡಿದ್ದ ಪುರುಷನೇ ಎದುರಿಗೆ ಬರಲು ತಂದೆಗೆ ಹೇಳಿ ಕಳುಹಿಸಿದಳು. ಅವನು ಬರುತ್ತಿದ್ದ ಹಾಗೆಯೇ ಒಂದಿಯು ಜಯ ನಿಜ ತೇಜಸ್ಸಾಧಿತ ಭೂತಗಣ ಮ್ಲೇಚ್ಛ ವಿಪಿನ ದಾವಾಗ್ನೇ ಜಯದೇವ ಸಪ್ತಸಾಗರ ಸೀಮ ಮಹೀ ಮಾನಿನೀನಾಥ ಜಯ ವಿಜಿತ ಸಕಲ ಪಾರ್ಥಿವ ವಿನತ ಶಿರೋಧಾರಿತಾತಿ ಗುರ್ವಾಜ್ಞ ಜಯ ವಿಷಮಶೀಲ ವಿಕ್ರಮವಾರಿ ನಿಧೇ ವಿಕ್ರಮಾದಿತ್ಯ ಎಂದು ತೋಳೆತ್ತಿ ಘೋಷಿಸಿದನು. ಅದರಿಂದ ವಿಕ್ರಮಾದಿತ್ಯನು ಬಂದಿದ್ದನೆಂದು ತಿಳಿದು ಮಲೆಯ ಸಿಂಹನು ಅವನಿಗೆ ನಮಸ್ಕರಿಸಿದನು. ಮನೆಗೆ ಕರೆದುಕೊಂಡು ಹೋಗಿ ಆತಿಥ್ಯ ಮಾಡಿ ಅವನಿಗೆ ಮಗಳನ್ನು ಮದುವೆ ಮಾಡಿಕೊಟ್ಟನು. ಚಿತ್ರದಲ್ಲಿ ಕಂಡಂತೆಯೇ ಸ್ವಪ್ನದಲ್ಲಿಯೂ, ಸ್ವಪ್ನದಲ್ಲಿ ಕಂಡಂತೆಯೇ ನಿಜದಲ್ಲಿಯೂ ಕಂಡು ವಿಕ್ರಮಾದಿತ್ಯನು ವಿಸ್ಮಯಗೊಂಡನು. ಕಳಿಂಗಸೇನನ ಕಥೆ. ತರಂಗ 4. ಒಂದು ದಿನ ವಿಕ್ರಮಾದಿತ್ಯನು ಮಾತನಾಡುತ್ತಿರುವಾಗ ರಾಣಿ ಕಳಿಂಗಸೇನೆಯು ತನ್ನ ಸವತಿಯರನ್ನು ಕುರಿತು, ಆರ್ಯಪುತ್ರನು ಮಲಯವತಿಗಾಗಿ ಮಾಡಿದ್ದೇನೂ ಅದ್ಭುತವಲ್ಲ. ನನ್ನ ರೂಪಿನ ವಿಗ್ರಹವನ್ನು ನೋಡಿ ಸಾಹಸದಿಂದ ನನ್ನನ್ನು ತರಲಿಲ್ಲವೇ? ವಿಧಿಪೂರ್ವಕವಾಗಿ ರಾಜನು ನನ್ನನ್ನು ಮದುವೆ ಮಾಡಿಕೊಳ್ಳಲಿಲ್ಲವೆಂದು ನಾನು ವ್ಯಥೆಪಡಲು ಕಪ್ಪಡಿಗನಾದ ದೇವಸೇನನು ಈ ವೃತ್ತಾಂತವನ್ನು ನನಗೆ ತಿಳಿಸಿದನು. ಅದನ್ನು ನಿಮಗೆ ಹೇಳುತ್ತೇನೆ ಕೇಳಿ ಎಂದು ಹೀಗೆ ಹೇಳಿದಳು. ನಾನು ದೊರೆಗೆ ಕಪ್ಪಡಿಗನಾಗಿರುತ್ತಾ ಕಾಡಿನಲ್ಲಿ ಒಂದು ದೊಡ್ಡ ಹಂದಿಯನ್ನು ನೋಡಿದೆ. ಮಹಾರಾಜನು ಅದನ್ನು ಅಟ್ಟಿಸಿಕೊಂಡು ಬಹುದೂರ ಹೋದನು. ಹಂದಿ ತಪ್ಪಿಸಿಕೊಂಡಿತು. ಪರಿವಾರವೆಲ್ಲವೂ ಹಿಂದೆಲ್ಲೋ ಉಳಿಯಿತು. ನಾನು ಮಾತ್ರ ಜೊತೆಯಲ್ಲಿದ್ದದ್ದನ್ನು ಕಂಡು ನಾವು ಎಷ್ಟು ದೂರ ಬಂದಿರಬಹುದು ಎಂದು ಕೇಳಿದನು. ನಾನು, ಪ್ರಭು, 300 ಯೋಜನ ಬಂದಿದ್ದೇವೆ ಎಂದೆ. ಹಾಗಾದರೆ ಇಷ್ಟು ದೂರ ನೀನು ಹೇಗೆ ಓಡಿ ಬಂದೆ ಎಂದು ದೊರೆಯು ಕೇಳಿದನು. ನಾನು ಪಾದಲೇಪದಿಂದ ಎಂದು ಉತ್ತರ ಕೊಟ್ಟು ಆ ವೃತ್ತಾಂತವನ್ನು ಹೇಳಿದೆನು. ನನ್ನ ಹೆಂಡತಿ ಹೋಗಿಬಿಟ್ಟಾಗ ನಾನು ತೀರ್ಥಯಾತ್ರೆಗೆಂದು ಹೊರಟು ಒಂದು ದೇವಾಲಯದಲ್ಲಿ ತಂಗುವುದಕ್ಕೆಂದು ಹೋದೆ. ಅಲ್ಲಿ ಒಬ್ಬ ಹೆಂಗಸು ನನಗೆ ಆತಿಥ್ಯ ಮಾಡಿ ರಾತ್ರಿಯಾದ ಕೂಡಲೇ ಭೂಮಿಗೂ ಆಕಾಶಕ್ಕೂ ಏಕವಾಗಿರುವಂತೆ ಇದ್ದ ತನ್ನ ಬಾಯಿಯನ್ನು ತೆರೆದು, ಇಂಥ ಬಾಯಿಯನ್ನು ಎಲ್ಲಾದರೂ ನೋಡಿದ್ದೀಯಾ ಎಂದು ಕೇಳಿದಳು. ನಾನು ಕತ್ತಿ ಹಿರಿದು ಧೈರ್ಯವಾಗಿ ನಿಂತು ಹುಬ್ಬುಗಂಟಿಕ್ಕಿ, ಇಂಥ ಗಂಡಸನ್ನು ಎಲ್ಲಾದರೂ ನೋಡಿದ್ದೀಯಾ ಎಂದು ಕೇಳಿದೆ. ಆಮೇಲೆ ಅವಳು ಸೌಮ್ಯ ರೂಪವನ್ನು ಧರಿಸಿ, ನಾನು ಚೆಂಡಿ ಎಂಬ ಯಕ್ಷಿ, ನಿನ್ನ ಧೈರ್ಯವನ್ನು ನೋಡಿ ಸಂತೋಷವಾಯಿತು, ನಿನಗೇನು ಬೇಕು ಎಂದು ಕೇಳಿದಳು. ನಾನು, ನಿಜವಾಗಿಯೂ ನಿನಗೆ ಸಂತೋಷವಾಗಿದ್ದರೆ ನಾನು ಅನಾಯಾಸವಾಗಿ ಎಲ್ಲ ತೀರ್ಥಯಾತ್ರೆಗಳನ್ನೂ ಮಾಡುವುದಕ್ಕೆ ಸಹಾಯವಾಗುವಂಥದ್ದೇನಾದರೂ ಕೊಡು ಎಂದೆ. ಅವಳು ಪಾದಲೇಪವನ್ನು ಕೊಟ್ಟಳು. ಅದರ ಸಹಾಯದಿಂದ ಹೀಗೆ ನಿನ್ನ ಜೊತೆಯಲ್ಲಿ ಕಾಡು ಮೇಡು ಲಕ್ಷಿಸದೆ ಓಡಿ ಬಂದೆ ಎಂದು ಹೇಳಿ, ಏನಾದರೂ ಹಣ್ಣು ಹಂಪಲು ತಂದುಕೊಡಲೇ ಎಂದು ಕೇಳಿದ. ರಾಜನು, ನನಗೇನೂ ಬೇಡ, ನೀನು ಬೇಕಾದರೆ ತಿನ್ನು ಎಂದನು. ನಾನು ಒಂದು ಕರ್ಕಟಿಕೆ ಹಣ್ಣನ್ನು ಕಂಡು ಅದನ್ನು ತಿನ್ನಲು ಕೂಡಲೇ ಒಂದು ಅಜಗರನಾದೆ. ಆಗ ರಾಜನು ಬೇತಾಳನನ್ನು ಬರಮಾಡಿ ನನಗೆ ಮನುಷ್ಯ ರೂಪವು ಬರುವಂತೆ ಮಾಡು ಎಂದನು. ಅವನು ತನಗೆ ಅದು ಸಾಧ್ಯವಲ್ಲ ಎಂದನು. ಆದ್ದರಿಂದ ಹತ್ತಿರದಲ್ಲಿದ್ದ ಒಂದು ಭಿಲ್ಲರ ಹಳ್ಳಿಗೆ ಹೋಗಿ ಅಲ್ಲಿ ಯಾರಿಗಾದರೂ ಅದಕ್ಕೆ ಮದ್ದು ಗೊತ್ತಿದೆಯೇನೋ ಕೇಳೋಣವೆಂದು ಹೋದನು. ಅಲ್ಲಿದ್ದ ಭಿಲ್ಲ ಸೇನಾಪತಿಯು ಅವನಿಗೆ ನಮಸ್ಕರಿಸಿ, ತನ್ನ ಮಗನು ಅದಕ್ಕೆ ಮದ್ದು ಬಲ್ಲ ಎಂದನು. ಅವನ ಮಗನು ಮೂಗಿಗೆ ಒಂದು ಹಸುರಿನ ರಸವನ್ನು ಹಿಂಡಲು ನನಗೆ ಮನುಷ್ಯ ರೂಪ ಬಂತು. ಆಮೇಲೆ ಅವನು ನಮ್ಮೆಲ್ಲರನ್ನೂ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸಿದನು. ಊಟವಾದ ಮೇಲೆ ಎಲ್ಲರೂ ಕುಳಿತಿರಲು ಆ ಸೇನಾಪತಿಯು ಯುವಕನಾಗಿರುವುದನ್ನು, ಅವನ ಮಕ್ಕಳೆಲ್ಲರೂ ಮುದುಕರಾಗಿರುವುದನ್ನು ಕಂಡು ರಾಜನು ಆಶ್ಚರ್ಯವನ್ನು ಸೂಚಿಸಿದನು. ಏಕಾಕಿ ಕೇಸರಿ ಎಂಬ ಆತನು ಅದಕ್ಕೆ ಕಾರಣವನ್ನು ಹೀಗೆಂದು ತಿಳಿಸಿದನು. ಏಕಾಕಿ ಕೇಸರಿಯ ಕಥೆ. ನಾನು ಒಬ್ಬ ಬ್ರಾಹ್ಮಣ. ನನ್ನ ಹೆಸರು ಚಂದ್ರಸ್ವಾಮಿ. ನಾನು ಒಂದು ದಿನ ಸೌದೆ ತರುವುದಕ್ಕೆ ಕಾಡಿಗೆ ಹೋಗಲು ಅಲ್ಲಿ ಒಂದು ಕೋಡಗನು ನನಗೆ ಅಡ್ಡ ಹಾಕಿತು. ನನಗೆ ಅದು ಏನೂ ತೊಂದರೆ ಮಾಡಲಿಲ್ಲ. ಆದರೆ ಏನೋ ವ್ಯಥೆ ಇದ್ದಂತೆ ಕಾಣಿಸಿಕೊಳ್ಳುತ್ತಾ ಬೇರೆ ದಾರಿಯನ್ನು ತೋರಿಸುತ್ತಿತ್ತು. ಆ ದಾರಿಯಲ್ಲೇ ಹೋಗಿ ನೋಡೋಣ ಎಂದು ಹೊರಟೆ. ಅದು ಮುಂದೆ ಹೊರಟು ನಾನು ಹಿಂದೆ ಬರುತ್ತಿದ್ದಾನೆಯೋ ಇಲ್ಲವೋ ಎಂದು ನೋಡುತ್ತಾ ಹೋಯಿತು. ಸ್ವಲ್ಪ ದೂರ ಅದರ ಹಿಂದೆಯೇ ಹೋದ ಮೇಲೆ
ಅದು ಒಂದು ನೇರಳೆ ಮರದ ಮೇಲಕ್ಕೆ ಹತ್ತಿತು. ಅಲ್ಲಿ ಒಂದು ಹೆಣ್ಣು ಕೋತಿಯನ್ನು ಬಳ್ಳಿಗಳಿಂದ ಬಲವಾಗಿ ಬಿಗಿದು ಬಿಟ್ಟಿತ್ತು. ನಾನು ಮರ ಹತ್ತಿ ಕೊಡಲಿಯಿಂದ ಅದರ ಕಟ್ಟುಗಳನ್ನೆಲ್ಲ ಕಡಿದು ಹಾಕಿ ಹೆಣ್ಣನ್ನು ಬಿಡಿಸಿದೆ. ಅವು ನನ್ನ ಕಾಲಿಗೆ ನಮಸ್ಕಾರ ಮಾಡಿದವು. ಗಂಡು ಒಂದು ದಿವ್ಯವಾದ ಹಣ್ಣನ್ನು ತಂದುಕೊಟ್ಟಿತು. ಅನಂತರ ಸೌದೆಯನ್ನು ಕಡಿದು ಮನೆಗೆ ಬಂದು ಆ ಹಣ್ಣನ್ನು ನಾನೂ ನನ್ನ ಹೆಂಡತಿಯೂ ತಿಂದೆವು. ಅದರಿಂದ ನಮ್ಮಿಬ್ಬರಿಗೂ ಮುಪ್ಪು ರೋಗ ಎಂಬುದೇ ಬಂದಿಲ್ಲ. ನಮ್ಮೂರಿನಲ್ಲಿ ದುರ್ಭಿಕ್ಷ ಪ್ರಾಪ್ತವಾಗಲು ನಾನು ನನ್ನ ಹೆಂಡತಿಯೂ ಇಲ್ಲಿಗೆ ಬಂದೆವು. ನಾವು ಬಂದಾಗ ಇಲ್ಲಿ ಕಾಂಚನ ದಂಷ್ಟ್ರನೆಂಬ ಶಬರರ ಒಡೆಯನು ಇದ್ದನು. ನಾನು ಅವನಲ್ಲಿ ಆಶ್ರಯ ಪಡೆದೆ. ಅವನು ಯುದ್ಧದಲ್ಲಿ ನನ್ನ ಸಾಹಸವನ್ನು ನೋಡಿ ನನಗೆ ಸೇನಾಪತಿತ್ವವನ್ನು ಕೊಟ್ಟ. ಕೊನೆಗೆ ಅವನ ಅಂತ್ಯಕಾಲ ಬರಲು ಮಕ್ಕಳಿಲ್ಲದ್ದರಿಂದ ನನಗೇ ಈ ರಾಜ್ಯವನ್ನು ಒಪ್ಪಿಸಿದ. ಹೀಗೆಂದು ಹೇಳಿ ಅವನು ತನ್ನ ಮಗಳಾದ ಮದನ ಸುಂದರಿಯನ್ನು ರಾಜನಿಗೆ ಮದುವೆ ಮಾಡಿಕೊಟ್ಟನು. ನಾವು ಅಲ್ಲಿ 1 ವಾರವಿದ್ದು ಹಿಂದಿರುಗಿದೆವು. ಹಿಂದೆ ಕಂಡಿದ್ದ ಹಂದಿಯೇ ಮತ್ತೆ ಕಣ್ಣಿಗೆ ಬೀಳಲು ರಾಜನು ಅದನ್ನು ಹೊಡೆದು ಹಾಕಿದನು. ಬೇತಾಳನು ಅದನ್ನು ಬಗೆಯಲು ಅದರ ಹೊಟ್ಟೆಯಿಂದ ಒಬ್ಬ ಮನುಷ್ಯನು ಹೊರಕ್ಕೆ ಬಂದನು. ಅವನು ಯಾರು ಎಂದು ಕೇಳುತ್ತಿರುವಷ್ಟರಲ್ಲಿಯೇ ಬೆಟ್ಟದಂಥ ಒಂದು ಆನೆ ಓಡಿಬಂತು. ರಾಜನು ಅದನ್ನೂ ಹೊಡೆದು ಬೀಳಿಸಿದನು. ಬೇತಾಳನು ಅದರ ಹೊಟ್ಟೆಯನ್ನು ಬಗೆಯಲು ಅದರಿಂದ ಒಬ್ಬ ದಿವ್ಯ ಪುರುಷನೂ ಒಬ್ಬ ಸರ್ವಾಂಗ ಸುಂದರಿಯೂ ಹೊರಕ್ಕೆ ಬಂದರು. ಹಂದಿಯಿಂದ ಬಂದವನು ಹೀಗೆಂದನು: ಶುಭ, ಭದ್ರ, ಧನದತ್ತನ ಹೆಂಡತಿ ಇವರ ಕಥೆ. ಮಹಾರಾಜ, ನಾವು ಶುಭ, ಭದ್ರ ಎಂಬ ದೇವಕುಮಾರರು. ನಾವು ವಿನೋದಕ್ಕೆಂದು ಆನೆ ಹಂದಿಗಳಾಗಿ ಸುತ್ತಾಡುತ್ತಾ ಬಂದು ಧ್ಯಾನದಲ್ಲಿದ್ದ ಕಣ್ವನನ್ನು ಕಂಡೆವು. ಅವನು ಹೆದರಿಕೊಂಡು ವಿಕ್ರಮಾದಿತ್ಯನು ಬಂದು ಕೊಲ್ಲುವವರೆಗೂ ಹೀಗೆಯೇ ಕಾಡಿನಲ್ಲಿ ಆನೆ ಹಂದಿಗಳಾಗಿ ಅಲೆಯುತ್ತಿರಿ ಎಂದು ಶಪಿಸಿದನು. ಈಗ ನಮಗೆ ಶಾಪ ವಿಮೋಚನೆಯಾಯಿತು. ಈಕೆ ತನ್ನ ವೃತ್ತಾಂತವನ್ನು ತಾನು ಹೇಳುತ್ತಾಳೆ. ಹಂದಿಯ ಕುತ್ತಿಗೆಯನ್ನೂ ಆನೆಯ ಬೆನ್ನನ್ನೂ ಮುಟ್ಟು, ಅವು ಕತ್ತಿ ಗುರಾಣಿಗಳಾಗುತ್ತವೆ. ಹೀಗೆಂದು ಹೇಳಿ ಅವರು ಮಾಯವಾದರು. ಹಂದಿಯನ್ನೂ ಆನೆಯನ್ನೂ ಕತ್ತಿ ಗುರಾಣಿಗಳಾಗಿ ಮಾಡಿಕೊಂಡು ರಾಜನು ಆ ಹೆಂಗಸಿನ ವೃತ್ತಾಂತವನ್ನು ಕೇಳಲು ಅವಳು, ನಾನು ಉಜ್ಜಯಿನಿಯ ವರ್ತಕನಾದ ಧನದತ್ತನ ಹೆಂಡತಿ. ನಾನು ಉಪ್ಪರಿಗೆಯ ಮೇಲೆ ಮಲಗಿದ್ದಾಗ ಈ ಆನೆ ಬಂದು ನನ್ನನ್ನು ನುಂಗಿ ಇಲ್ಲಿಗೆ ತಂದಿತು. ಇದರ ಹೊಟ್ಟೆಯೊಳಕ್ಕೆ ಹೋದಾಗ ಅಲ್ಲಿ ಮತ್ತಾರೂ ಇರಲಿಲ್ಲ. ಅದರ ಹೊಟ್ಟೆಯನ್ನು ಸೀಳಿದಾಗ ಮಾತ್ರ ಈತ ಹೊರಗೆ ಬಂದದ್ದನ್ನು ಕಂಡೆ ಎಂದಳು. ರಾಜನು ಅವಳಿಗೆ ಧೈರ್ಯ ಹೇಳಿ, ನಮ್ಮ ಹೆಂಗಸರ ಜೊತೆಯಲ್ಲಿ ಬಾ, ನಿನ್ನ ಗಂಡನ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಎಂದು ಅವಳನ್ನು ಬೇತಾಳನೊಡನೆ ಮದನ ಸುಂದರಿಯ ಹತ್ತಿರಕ್ಕೆ ಕಳುಹಿಸಿದನು. ಬೇತಾಳನು ಹಿಂದಿರುಗಿ ಬರುವ ಹೊತ್ತಿಗೆ ಅಲ್ಲಿ 2 ರಾಜಕುಮಾರಿಯರು ದೊಡ್ಡ ಪರಿವಾರದೊಡನೆ ಹೋಗುತ್ತಿದ್ದದ್ದನ್ನು ಕಂಡು ರಾಜನು ನನಗೆ ಅವರ ಕಡೆಯ ಮಹತ್ತರರನ್ನು ಕರೆತರುವಂತೆ ಹೇಳಿದನು. ನಾನು ಹೋಗಿ ಅವರನ್ನು ಕರೆತಂದೆ. ರಾಜನು ಅವರನ್ನು ಆ ಹೆಂಗಸರು ಯಾರು, ಎಲ್ಲಿಂದ ಬರುತ್ತಿದ್ದಾರೆ ಎಂದು ಕೇಳಲು ಅವರು ಹೀಗೆಂದರು: ಗುಣವತಿ ಚಂದ್ರವತಿಯರ ಕಥೆ. ಕಟಾಹ ದ್ವೀಪದಲ್ಲಿ ಗುಣಸಾಗರನೆಂಬ ರಾಜನಿದ್ದಾನೆ. ಅವನಿಗೆ ಗುಣವತಿ ಎಂಬ ಮಗಳಾದಳು. ಅವಳು ಸಪ್ತದ್ವೀಪಾಧಿಪತಿಯ ಹೆಂಡತಿಯಾಗುತ್ತಾಳೆ ಎಂದು ಸಿದ್ಧರು ಹೇಳಿದ್ದರಿಂದ ವಿಕ್ರಮಾದಿತ್ಯ ರಾಜನೇ ಅವಳಿಗೆ ಯೋಗ್ಯನಾದ ವರನೆಂದು ಭಾವಿಸಿ ಅವಳನ್ನು ಪರಿವಾರದೊಡನೆ ಹಡಗು ಹತ್ತಿಸಿ ಅವನಲ್ಲಿಗೆ ಹೋಗಲು ಕಳುಹಿಸಿದನು. ಆದರೆ ಸುವರ್ಣದ್ವೀಪದ ಹತ್ತಿರ ಒಂದು ದೊಡ್ಡ ತಿಮಿಂಗಿಲವು ಅವರೆಲ್ಲರ ಸಹಿತವಾಗಿ ಆ ಹಡಗನ್ನು ನುಂಗಿಬಿಟ್ಟಿತು. ಅದನ್ನು ಸಮುದ್ರದ ಅಲೆಯು ಹೊಡೆದುಕೊಂಡು ಬಂದು ಆ ದ್ವೀಪದ ತೀರದ ಮೇಲೆ ಎಸೆಯಲು ಜನರು ನಾನಾ ಆಯುಧಗಳೊಡನೆ ಬಂದು ಅದನ್ನು ಕಡಿದು ಸಾಯಿಸಿದರು. ಅದರ ಹೊಟ್ಟೆಯನ್ನು ಸೀಳಿದಾಗ ಆ ಹಡಗೂ ಜನ ಪರಿವಾರವೂ ಕಂಡುಬಂತು. ಅದನ್ನು ಆ ದ್ವೀಪದ ರಾಜನಾದ ಚಂದ್ರಶೇಖರನಿಗೆ ಅವರು ತಿಳಿಸಿದರು. ಅವನು ಗುಣಸಾಗರನ ಭಾವಮೈದುನ. ಅವನು ತನ್ನ ಸೋದರ ಸೊಸೆಯನ್ನು ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸಿದನು. ಕೆಲವು ದಿನಗಳಾದ ಮೇಲೆ ಅವಳನ್ನು ವಿಕ್ರಮಾದಿತ್ಯನಿಗೆ ಕೊಡಬೇಕೆಂದಿದ್ದ ತನ್ನ ಮಗಳು ಚಂದ್ರವತಿಯನ್ನೂ ಒಳ್ಳೆಯ ಮುಹೂರ್ತ ನೋಡಿ ಹಡಗಿನಲ್ಲಿ ಕಳುಹಿಸಿದನು. ನಾವು ಸುರಕ್ಷಿತವಾಗಿ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದಾಗ ಇಲ್ಲಿ ಒಂದು ಕಾಡು ಹಂದಿಯೂ ಕಾಡಾನೆಯೂ ಅಟ್ಟಿಸಿಕೊಂಡು ಬಂದವು. ನಾವು, ಎಲೈ ಲೋಕಪಾಲಕರೇ, ನಾವು ಈ ಹುಡುಗಿಯರನ್ನು
ವಿಕ್ರಮಾದಿತ್ಯ ದೇವನಿಗೆ ಮದುವೆ ಮಾಡಿಕೊಡಲು ಕರೆದುಕೊಂಡು ಹೋಗುತ್ತಿದ್ದೇವೆ. ಅವನ ಧರ್ಮ ಬಲದಿಂದ ನಮ್ಮನ್ನು ರಕ್ಷಿಸಿ ಎಂದು ಮೊರೆಯಿಟ್ಟವು. ಅದನ್ನು ಕೇಳಿ ಅವು ಮನುಷ್ಯರಂತೆ ಮಾತನಾಡುತ್ತಾ, ಧೈರ್ಯ ತಂದುಕೊಳ್ಳಿ, ಆ ರಾಜನ ಹೆಸರು ಹೇಳಿದ್ದರಿಂದ ನಿಮ್ಮ ಭಯವೆಲ್ಲ ಹೋಯಿತು. ಆತನು ಇಲ್ಲಿಗೇ ಬಂದಿದ್ದಾನೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವನನ್ನು ಕಾಣುವಿರಿ ಎಂದು ಎಲ್ಲಿಗೋ ಹೊರಟು ಹೋದವು. ಇದೇ ನಮ್ಮ ವೃತ್ತಾಂತ. ಈ ವೃತ್ತಾಂತವನ್ನು ಕೇಳಿ ನಾನು ಈತನೇ ಆ ಮಹಾರಾಜ ಎಂದೆ. ಆಗ ಅವರು ಅವನಿಗೆ ನಮಸ್ಕರಿಸಿ ಆ ಕನ್ನಿಕೆಯರನ್ನು ಒಪ್ಪಿಸಿದರು. ಅವರನ್ನು ರಾಜನು ಬೇತಾಳನೊಡನೆ ಮದನ ಸುಂದರಿಯ ಹತ್ತಿರಕ್ಕೆ ಕಳುಹಿಸಿದನು. ನಮ್ಮ ಪ್ರಯಾಣ ಮುಂದುವರಿಯಿತು. ಸಂಜೆಯಾಗಲು ಅಲ್ಲಿ ಎಲ್ಲಿಯೋ ಮದ್ದಲೆಯ ಸದ್ದು ಕೇಳಿಸಿತು. ಇದೆಲ್ಲಿಯದು ಮದ್ದಲೆಯ ಸದ್ದು ಎಂದು ರಾಜನು ಕೇಳಲು ಬೇತಾಳನು, ಮಹಾರಾಜ, ಇಲ್ಲಿ ಒಂದು ದೇವಾಲಯವಿದೆ. ಅದು ವಿಶ್ವಕರ್ಮನು ಸೃಷ್ಟಿಸಿದ ಒಂದು ದಿವ್ಯ ಕೌತೂಹಲ. ಅಲ್ಲಿಂದ ಸಂಜೆಯ ಹೊತ್ತು ಈ ಸದ್ದು ಬರುತ್ತದೆ ಎಂದನು. ನಾವು ಅದನ್ನು ನೋಡುವುದಕ್ಕೆಂದು ಹೋದೆವು. ಅಲ್ಲಿ ಗರುಡರತ್ನಮಯವಾದ ಒಂದು ಲಿಂಗವೂ ಎದುರಿಗೆ ಒಂದು ದೊಡ್ಡ ದೀಪವೂ ಇದ್ದವು. ಅದರ ಮುಂದೆ ದಿವ್ಯ ರೂಪಿನ ನಾರಿಯರು ಗಂಧರ್ವ ಗೀತವನ್ನು ಸೂಸುತ್ತಿದ್ದ ಚತುರ್ವಿಧ ವಾದ್ಯದೊಡನೆ ನರ್ತಿಸುತ್ತಿದ್ದರು. ನರ್ತನ ಮುಗಿದ ಮೇಲೆ ಅವರೆಲ್ಲರೂ ಹತ್ತಿರದಲ್ಲಿದ್ದ ಒಂದು ಕಂಬದ ವಿಗ್ರಹಗಳಲ್ಲಿ ಸೇರಿ ಹೋದರು. ಅದನ್ನು ನೋಡಿ ಆಶ್ಚರ್ಯಪಟ್ಟು ನಾವು ಅಲ್ಲಿಯೇ ಸುತ್ತಾಡುತ್ತಿರಲು ಒಂದು ಕಂಬದಲ್ಲಿ ಕೆತ್ತಿದ್ದ ದಿವ್ಯ ಸುಂದರವಾದ ಹೆಣ್ಣು ವಿಗ್ರಹವನ್ನು ನೋಡಿದೆವು. ರಾಜನು ಅದನ್ನು ನೋಡಿ ಸ್ತಬ್ಧನಾಗಿ ನಿಂತು, ಇಂಥ ರೂಪವುಳ್ಳ ಸಚಿವ ಹೆಂಗಸನ್ನು ನೋಡದ ಮೇಲೆ ಈ ದೇಹವಿದ್ದೇನು ಪ್ರಯೋಜನ, ರಾಜ್ಯವಿದ್ದೇನು ಪ್ರಯೋಜನ ಎಂದನು. ಆ ಮಾತನ್ನು ಕೇಳಿ ಬೇತಾಳನು, ಮಹಾರಾಜ, ಇದೇನು ಕಷ್ಟವಲ್ಲ. ವರ್ಧಮಾನಪುರದ ರೂವಾರಿಯೊಬ್ಬನು ಕಳಿಂಗ ರಾಜಕುಮಾರಿಯಾದ ಕಳಿಂಗ ಸೇನೆಯನ್ನು ನೋಡಿ ಅವಳ ರೂಪವನ್ನು ಇಲ್ಲಿ ತಿದ್ದಿದ್ದಾನೆ. ಆದ್ದರಿಂದ ಉಜ್ಜಯಿನಿಗೆ ಹೋದ ಮೇಲೆ ಕಳಿಂಗರಾಜನಿಗೆ ಅವನ ಮಗಳನ್ನು ಕೊಡಬೇಕೆಂದು ಹೇಳಿ ಕಳುಹಿಸಿದರೂ ಆಯಿತು, ಪರಾಕ್ರಮದಿಂದ ಗೆದ್ದು ತಂದರೂ ಆಯಿತು ಎಂದನು. ಮರುದಿನ ಬೆಳಗ್ಗೆ ಮುಂದಕ್ಕೆ ಪ್ರಯಾಣ ಮಾಡಲು ಅಲ್ಲಿ ಒಂದು ಅಶೋಕ ವೃಕ್ಷದ ಕೆಳಗೆ ಇಬ್ಬರು ಭವ್ಯರಾದ ಪುರುಷರು ಕುಳಿತಿದ್ದದ್ದನ್ನು ಕಂಡೆವು. ಅವರು ಮಹಾರಾಜನನ್ನು ಕಂಡು ಕೂಡಲೇ ಎದ್ದು ನಮಸ್ಕರಿಸಿದರು. ಅವನು, ನೀವು ಯಾರು, ಕಾಡಿನಲ್ಲಿ ಏಕೆ ಇದ್ದೀರಿ ಎಂದು ಕೇಳಲು ಒಬ್ಬನು ಹೀಗೆಂದು ಹೇಳಿದನು, ಧನದತ್ತನ ಕತೆ. ದೇವ, ನಾನು ಉಜ್ಜಯಿನಿಯ ವರ್ತಕನೊಬ್ಬನ ಮಗ. ನನ್ನ ಹೆಸರು ಧನದತ್ತ. ನಾನು ಒಂದು ದಿನ ನನ್ನ ಹೆಂಡತಿಯೊಡನೆ ಉಪ್ಪರಿಗೆಯ ಮೇಲೆ ಮಲಗಿದ್ದೆ. ಬೆಳಗಾದಾಗ ನೋಡಲು ಅವಳು ಎಲ್ಲಿಯೂ ಇರಲಿಲ್ಲ. ಅವಳು ನನಗೆ ಒಂದು ಮಾಲೆಯನ್ನು ಕೊಟ್ಟಿದ್ದಾಳೆ. ಅವಳು ಕ್ಷೇಮವಾಗಿರುವ ತನಕ ಅದು ಬಾಡುವುದಿಲ್ಲ, ಅದು ಬಾಡಿಲ್ಲ. ಆದ್ದರಿಂದ ಅವಳು ಎಲ್ಲಿಯೋ ಇದ್ದಾಳೆ. ಎಲ್ಲಿ ಹೋದಳೋ, ಯಾವುದಾದರೂ ಭೂತವೇನಾದರೂ ಹೊತ್ತುಕೊಂಡು ಹೋಯಿತೋ ಎಂದು ಹಂಬಲಿಸುತ್ತಿರಲು ಕಾಶಿಯ ಕಡೆಯಿಂದ ಬಂದ ಒಬ್ಬ ಬ್ರಾಹ್ಮಣನು ನನ್ನನ್ನು ಕಂಡು, ನಿನ್ನ ಹೆಂಡತಿಯನ್ನು ಹುಡುಕಿಕೊಂಡು ಬರೋಣ ಏಳಯ್ಯ, ಹೀಗೆ ಕೊರಕುತ್ತಿದ್ದರೆ ಏನು ಮಾಡಿದ ಹಾಗಾಯಿತು ಎಂದನು. ನಾನು, ಅವಳು ಹೋದ ದಿಕ್ಕೂ ಗೊತ್ತಿಲ್ಲ, ಎಲ್ಲಿ ಹುಡುಕುವುದು ಎಂದೆ. ಅವನು, ಹಾಗಲ್ಲ, ಹಿಂದೆ ಕೇಸಟನು ಕಾಣುವುದು ಅಸಂಭವ ಎಂದುಕೊಂಡಿದ್ದ ತನ್ನ ಹೆಂಡತಿಯನ್ನು ಕಾಣಲಿಲ್ಲವೇ, ಆ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಅದನ್ನು ಹೇಳಿದನು. ಕೇಸಟನ ಕಥೆ. ಪಾಟಲಿಪುತ್ರದಲ್ಲಿ ಕೇಸಟನೆಂಬ ಧನಾಢ್ಯನಾದ ಬ್ರಾಹ್ಮಣ ಕುಮಾರನಿದ್ದನು. ಅವನು ಮನ್ಮಥನಂತಿದ್ದನು. ತನಗೆ ತಕ್ಕಂಥ ರೂಪವತಿಯನ್ನು ಹೆಂಡತಿಯಾಗಿ ಪಡೆಯಬೇಕೆಂದು ಅವನು ತೀರ್ಥಯಾತ್ರೆಯ ನೆವದಿಂದ ಮನೆ ಬಿಟ್ಟು ಹೊರಟು ನರ್ಮದಾ ತೀರಕ್ಕೆ ಬಂದನು. ಅಲ್ಲಿ ಯಾತ್ರೆಗೆಂದು ಒಂದು ದೊಡ್ಡ ಗುಂಪು ಸೇರಿತ್ತು. ಆ ಗುಂಪಿನಲ್ಲಿದ್ದ ಮುದುಕನೊಬ್ಬನು ಕೇಸಟನನ್ನು ನೋಡಿ ಬಂದು, ಅಯ್ಯ, ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆಯಲ್ಲ, ಮಾಡಿಕೊಡುತ್ತೀಯಾ? ನಿನಗೇನೋ ಅದು ಸಣ್ಣದು, ಲೀಲಾಜಾಲ. ನನಗೆ ಅದರಿಂದ ಮಹತ್ತಾದ ಉಪಕಾರ. ಮಾಡಿಕೊಡುವುದಾದರೆ ಹೇಳುತ್ತೇನೆ ಎಂದನು. ಕೇಸಟನು ಒಪ್ಪಲು ಮುದುಕನು, ನನಗೊಬ್ಬ ಮಗನಿದ್ದಾನೆ, ಅವನು ನೋಡುವುದಕ್ಕೆ ಚೆನ್ನಾಗಿಲ್ಲ. ನೀನು ಎಷ್ಟು ಸುರೂಪಿಯೋ ಅವನು ಅಷ್ಟು ಕುರೂಪಿ. ಆದರೆ ಅವನು ರೂಪವಂತನೆಂದು ಕೇಳಿ ರತ್ನದತ್ತನೆಂಬ ಬ್ರಾಹ್ಮಣನ ಮಗಳಾದ ರೂಪವತಿಯನ್ನು ಮದುವೆ ಮಾಡಿಕೊಡಬೇಕೆಂದು ಕೇಳಿದೆ. ಹುಡುಗಿಯ ಹೆಸರೊಂದಲ್ಲ, ಇರುವುದೊಂದಲ್ಲ. ಅವನೇನೋ ಒಪ್ಪಿದ್ದಾನೆ. ನಾವು ಅದಕ್ಕಾಗಿ ಹೊರಟಿದ್ದೇವೆ. ಆದರೆ ನನ್ನ ಮಗನನ್ನು ನೋಡಿದರೆ ಅವನು ಖಂಡಿತವಾಗಿಯೂ
ತನ್ನ ಮಗಳನ್ನು ಕೊಡುವುದಿಲ್ಲ. ಅದಕ್ಕಾಗಿ ಒಂದು ಉಪಾಯವನ್ನು ಯೋಚಿಸಿದ್ದೇನೆ. ನೀನು ನಮ್ಮೊಡನೆ ಬಂದು ಅವಳನ್ನು ಮದುವೆ ಮಾಡಿಕೊಂಡು ನನ್ನ ಮಗನಿಗೆ ಕೊಟ್ಟು ಬಿಡು ಎಂದನು. ಅದಕ್ಕೆ ಅವನು ಒಪ್ಪಿ ಅವರೊಡನೆ ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಹೊಳೆಗೆ ಸಂಧ್ಯಾವಂದನೆಗೆಂದು ಹೋಗಿರಲು ಅಲ್ಲಿ ಒಬ್ಬ ರಾಕ್ಷಸನು ಅವನನ್ನು ತಿನ್ನುವುದಕ್ಕೆಂದು ಹಿಡಿದುಕೊಂಡನು. ಕೇಸಟನು, ಅಯ್ಯ, ನಾನು ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟಿದ್ದ ಮಾತನ್ನು ನಡೆಸುವುದಕ್ಕೆ ಹೋಗುತ್ತಿದ್ದೇನೆ. ಆ ಕೆಲಸವಾದ ಮೇಲೆ ಖಂಡಿತ ಬರುತ್ತೇನೆ ಎಂದನು. ರಾಕ್ಷಸನು ಬಿಟ್ಟನು. ಕೇಸಟನಿಗೂ ರೂಪವತಿಗೂ ಮದುವೆ ಆಯಿತು. ಇಂಥ ರೂಪವಂತ ಗಂಡ ದೊರೆತನಲ್ಲ ಎಂದು ಅವಳಿಗೂ ಅವಳ ಸ್ನೇಹಿತೆಯರಿಗೂ ತುಂಬ ಸಂತೋಷವಾಯಿತು. ಮಲಗುವ ಮನೆಗೆ ಬಿಟ್ಟಾಗ ಕೇಸಟನು ಮುಖ ತಿರುಗಿಸಿಕೊಂಡು ಚಿಂತಿಸುತ್ತಿದ್ದಂತೆ ಕಂಡದ್ದರಿಂದ ರೂಪವತಿಯು ನಿದ್ರೆ ಬಂದವಳಂತೆ ನಟಿಸುತ್ತಾ ಮಲಗಿದ್ದಳು. ಅವಳಿಗೆ ನಿದ್ರೆ ಬಂದಿದೆ ಎಂದು ತಿಳಿದು ಕೇಸಟನು ಎದ್ದು ರಾಕ್ಷಸನನ್ನು ಕಾಣಲು ಹೊರಟನು. ಅದನ್ನು ಕಂಡ ಅವಳು ಕುತೂಹಲದಿಂದ ಅವನ ಹಿಂದೆಯೇ ಅವನಿಗೆ ಕಾಣಿಸಿಕೊಳ್ಳದಂತೆ ಹೊರಟನು. ರಾಕ್ಷಸನು ಅವನನ್ನು ನೋಡಿ ತನ್ನ ಮೆಚ್ಚುಗೆಯನ್ನು ತೋರಿಸಿ, ಅಯ್ಯ, ನೀನು ಸತ್ಯವಂತ, ಸತ್ವಶಾಲಿ, ಪಾಟಲಿಪುತ್ರವೂ ನಿನ್ನ ತಂದೆಯಾದ ದೇಸಟನು ಪವಿತ್ರವಾದ ಹಾಗಾಯಿತು. ಬಾ, ನಿನ್ನನ್ನು ತಿನ್ನುತ್ತೇನೆ ಎಂದನು. ಆಗ ರೂಪವತಿಯು ಮುಂದೆ ಬಂದು, ಅಯ್ಯ, ನನ್ನನ್ನು ತಿನ್ನು, ನನ್ನ ಗಂಡನನ್ನು ತಿಂದು ಬಿಟ್ಟರೆ ನನ್ನ ಗತಿಯೇನು ಎಂದಳು. ರಾಕ್ಷಸನು, ಭಿಕ್ಷೆ ಮಾಡು ಎಂದನು. ರೂಪವತಿಯು, ಹೆಂಗಸಿಗೆ ಯಾರು ಭಿಕ್ಷೆ ಹಾಕುತ್ತಾರೆ ಎಂದಳು. ರಾಕ್ಷಸನು, ನೀನು ಕೇಳಿ, ಯಾರಾದರೂ ಭಿಕ್ಷೆ ಹಾಕದಿದ್ದರೆ ಅವರ ತಲೆ 100 ಪಾಲಾಗುತ್ತದೆ ಎಂದನು. ಆಗ ಅವಳು, ಹಾಗಾದರೆ ನೀನು ನನಗೆ ಭರ್ತೃ ಭಿಕ್ಷವನ್ನು ಕೊಡು ಎಂದಳು. ಅವನು ಕೊಡಲಿಷ್ಟವಿಲ್ಲದೆ ತಲೆ 100 ಹೋಳಾಗಿ ಒಡೆದು ಸತ್ತನು. ಆಮೇಲೆ ಅವನು ಕೇಸಟನನ್ನು ಒಡಗೊಂಡು ಬೆಳಗಾಗುವುದರೊಳಗೆ ಮನೆ ಸೇರಿದನು. ಬೆಳಗಾದ ಮೇಲೆ ಊಟ ಮಾಡಿಕೊಂಡು ಎಲ್ಲರೂ ಪ್ರಯಾಣ ಹೊರಟರು. ನದಿಯ ತೀರಕ್ಕೆ ಬರುತ್ತಲೇ ಮುದುಕನು ರೂಪವತಿಯನ್ನೂ ಅವರ ಪರಿವಾರದವರನ್ನೂ ಒಂದು ದೋಣಿಯಲ್ಲಿ ಕೂರಿಸಿದನು. ಮುದುಕನು ಹಣದ ಆಸೆ ತೋರಿಸಿ ಹೇಳಿದ್ದಂತೆ ಅಂಬಿಗರು ಕೇಸಟನ ದೋಣಿಯನ್ನು ಹೊಳೆಯ ಮಧ್ಯದಲ್ಲಿ ಪ್ರವಾಹದಲ್ಲಿ ಬಿಟ್ಟು ತಾವು ಈಜಿಕೊಂಡು ದಡ ಸೇರಿದರು. ಪ್ರವಾಹವು ಆ ದೋಣಿಯನ್ನು ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಒಗೆಯಿತು. ಆದರೆ ಅವನಿಗೆ ಇನ್ನೂ ಆಯಸ್ಸು ಇದ್ದುದರಿಂದ ಅಲೆಯು ಅವನನ್ನು ಹೊಡೆದುಕೊಂಡು ಹೋಗಿ ಕೆರೆಗೆ ಹಾಕಿತು. ಅಲ್ಲಿ ಚಿಂತಿಸುತ್ತಾ ಬಿದ್ದಿರಲು ಅಂದಿನ ರಾತ್ರಿ ಏನೋ ಸದ್ದಾಯಿತು. ಅದೇನೆಂದು ನೋಡಲು ಆಕಾಶದಿಂದ ಒಬ್ಬ ಮನುಷ್ಯನು ಬಿದ್ದಿದ್ದನು. ಅವನನ್ನು ಯಾರೆಂದು ಕೇಳಲು ಅವನೂ ಪ್ರತಿಯಾಗಿ, ನೀನು ಯಾರು, ಮೊದಲು ಹೇಳು ಎಂದನು. ಕೇಸಟನು ತನ್ನ ವೃತ್ತಾಂತವನ್ನು ಹೇಳಲು ಅವನು, ಹಾಗಾದರೆ ನೀನೂ ನನ್ನ ಹಾಗೆಯೇ ಆಯಿತು, ನನ್ನ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ಎಂದು ಹೀಗೆ ಹೇಳಿದನು. ಕಂದರ್ಪನ ಕಥೆ. ವೇಣಾ ನದೀ ತೀರದಲ್ಲಿ ರತ್ನಪುರವೆಂಬ ಊರು ಇದೆ. ನಾನು ಆ ಊರಿನವನು. ನನ್ನ ಹೆಸರು ಕಂದರ್ಪ. ನಾನು ಒಂದು ಸಂಜೆ ನೀರಿಗೆಂದು ಹೊಳೆಗೆ ಹೋಗಿದ್ದು ಕಾಲು ಜಾರಿ ಬಿದ್ದೆ. ಪ್ರವಾಹವು ನನ್ನನ್ನು ಕೊಚ್ಚಿಕೊಂಡು ಹೋಗಿ ಬೆಳಗಾಗುವ ಹೊತ್ತಿಗೆ ದಡದಲ್ಲಿದ್ದ ಒಂದು ಮರದ ಹತ್ತಿರ ಹಾಕಿತು. ನಾನು ಅದರ ಕೊಂಬೆ ಹಿಡಿದುಕೊಂಡು ಹತ್ತಿ ದಡ ಸೇರಿ ಅಲ್ಲಿದ್ದ ಒಂದು ಮಾತೃದೇವಾಲಯಕ್ಕೆ ಹೋದೆ. ಅಲ್ಲಿದ್ದ ಮಾತೃದೇವತೆಗಳಿಗೆ ಭಯಭಕ್ತಿಗಳಿಂದ ನಮಿಸಿ, ತಾಯಂದಿರೇ, ನಾನು ನಿಮ್ಮ ಮೊರೆ ಹೊಕ್ಕಿದ್ದೇನೆ, ಈ ದೀನನನ್ನು ಕಾಪಾಡಿ ಎಂದು ಬೇಡಿಕೊಂಡೆ. ಅಂದಿನ ಹಗಲು ಕಳೆಯಿತು. ರಾತ್ರಿ ಮಾತೃಗಣಗಳಿಂದ ಯೋಗಿನಿಯರು ಹೊರಹೊರಟು, ಇವತ್ತು ನಾವು ಚಕ್ರ ಮೇಲಕ್ಕಾಗಿ ಚಕ್ರಪುರಕ್ಕೆ ಹೋಗಬೇಕು. ನಾವು ಹೋದರೆ ಕ್ರೂರ ಮೃಗಗಳು ಇರುವ ಈ ಕಾಡಿನಲ್ಲಿ ಈ ಬ್ರಾಹ್ಮಣನ ಗತಿ ಏನು? ಇವನು ನಮ್ಮನ್ನು ಶರಣು ಹೊಕ್ಕಿದ್ದಾನೆ. ಆದ್ದರಿಂದ ಇವನನ್ನು ಎಲ್ಲಿಯಾದರೂ ಇಟ್ಟು ಹೋಗೋಣ, ಬರುತ್ತಾ ಮತ್ತೆ ತಂದರಾಯಿತು ಎಂದು ಮಾತನಾಡಿಕೊಂಡು ನನ್ನನ್ನು ಚೆನ್ನಾಗಿ ಅಲಂಕರಿಸಿ ಆಕಾಶ ಮಾರ್ಗದಿಂದ ಯಾವುದೋ ಊರಿಗೆ ಕರೆದುಕೊಂಡು ಹೋಗಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬಿಟ್ಟು ಹೋದರು. ಅಲ್ಲಿ ಒಂದು ಮದುವೆಯ ಸಂಭ್ರಮ ನಡೆದಿತ್ತು. ವರ ಇನ್ನೂ ಬರಲಿಲ್ಲವೆಂದು ಎಲ್ಲರೂ ಎದುರು ನೋಡುತ್ತಿದ್ದರು. ನನ್ನನ್ನು ನೋಡಿದ ಕೂಡಲೇ ನಾನೇ ವರನೆಂದುಕೊಂಡು ನನ್ನನ್ನು ಕರೆದುಕೊಂಡು ಹೋಗಿ ಹೆಣ್ಣನ್ನು ಧಾರೆ ಎರೆದರು. ವರಸಾಮ್ಯ ಚೆನ್ನಾಗಿದ್ದರಿಂದ ಎಲ್ಲರೂ ಸಂತೋಷಪಟ್ಟರು. ನಾನು ಸುಮನಸೆ ಎಂಬ ಆಕೆಯೊಡನೆ ಮಲಗಿದ್ದೆ.
ಬೆಳಗಿನ ಜಾವದಲ್ಲಿ ಯೋಗಿನಿಯರು ಚಕ್ರಮೇಲಕದಿಂದ ಹಿಂದಿರುಗಿ ಬಂದು ನನ್ನನ್ನು ಎತ್ತಿಕೊಂಡು ಹೋದರು. ಅಂತರಿಕ್ಷದಲ್ಲಿ ಹೋಗುತ್ತಿರುವಾಗ ಯೋಗಿನಿಯರ ಇನ್ನೊಂದು ತಂಡವು ಬಂದು ನನ್ನನ್ನು ಹೊತ್ತುಕೊಂಡು ಹೋಗಬೇಕೆಂದು ಕಿತ್ತಾಡಿತು. ಅವರವರ ಜಗಳದಲ್ಲಿ ನಾನು ಹಿಡಿತ ತಪ್ಪಿ ಇಲ್ಲಿ ಬಿದ್ದೆ. ಸುಮನಸೆಯನ್ನು ನಾನು ಮದುವೆಯಾದದ್ದು ಯಾವ ಊರಿನಲ್ಲಿಯೋ, ಮುಂದೆ ಏನು ಮಾಡಬೇಕೋ ಒಂದೂ ತಿಳಿಯದು. ಅಂತೂ ನಿನ್ನನ್ನು ನೋಡಿದ್ದರಿಂದ ಆ ಕಷ್ಟ ಪರಂಪರೆಯೆಲ್ಲ ಸುಖದಲ್ಲಿ ಮುಗಿದಂತೆ ಭಾವಿಸುತ್ತೇನೆ ಎಂದನು. ಬೆಳಗಾದ ಮೇಲೆ ನಾವಿಬ್ಬರೂ ಅಲ್ಲಿಂದ ಹೊರಟು ಭೀಮಪುರವೆಂಬ ಊರಿಗೆ ಬಂದೆವು. ಆ ಊರಿನ ರತ್ನ ನದಿ ಎಂಬ ಹೊಳೆಯ ಹತ್ತಿರದಲ್ಲಿ ತುಂಬ ಜನರ ಗದ್ದಲವಿತ್ತು. ಅದೇನೆಂದು ಹೋಗಿ ನೋಡಲು ಒಂದು ಅಗಾಧವಾದ ಮೀನು ಸಮುದ್ರದಿಂದ ಕೊಚ್ಚಿಕೊಂಡು ಬಂದಿದ್ದು ಹೊಳೆಗೆ ಅಡ್ಡಡ್ಡಲಾಗಿ ಸಿಕ್ಕಿಕೊಂಡಿತ್ತು. ಮಾಂಸಕ್ಕಾಗಿ ಅದನ್ನು ಊರಿನವರೆಲ್ಲರೂ ಕೊಚ್ಚಿ ಕಡಿಯುತ್ತಿದ್ದರು. ಹಾಗೆ ಕಡಿಯುತ್ತಿದ್ದಾಗ ಅದರ ಹೊಟ್ಟೆಯಿಂದ ಒಬ್ಬ ಹೆಂಗಸು ಹೊರಕ್ಕೆ ಬರಲು ಎಲ್ಲರೂ ಬೆರಗಾಗಿ ನಿಂತರು. ಅವಳನ್ನು ನೋಡಿ ಕಂದರ್ಪನು ಕೇಸಟನನ್ನು ಕುರಿತು, ಇವಳೇ ನಾನು ಮದುವೆ ಮಾಡಿಕೊಂಡ ಸುಮನಸೆ. ಇವಳು ಮೀನಿನ ಹೊಟ್ಟೆಗೆ ಹೇಗೆ ಹೋದಳೋ ತಿಳಿಯದು. ಸುಮ್ಮನೆ ನಿಂತು ನೋಡುತ್ತಿರೋಣ, ತಾನೇ ತಿಳಿಯುತ್ತದೆ ಎಂದನು. ಜನರು, ನೀನು ಯಾರು, ಇದೇನು ಎಂದು ಕೇಳಲು ಅವಳು, ನಾನು ರತ್ನಾಕರಪುರದ ಜಯದತ್ತನ ಮಗಳು, ಸುಮನಸೆ ಎಂದು ನನ್ನ ಹೆಸರು. ನನ್ನನ್ನು ಒಬ್ಬ ಸುಂದರನಾದ ಬ್ರಾಹ್ಮಣನು ಮದುವೆ ಮಾಡಿಕೊಂಡನು. ಅಂದಿನ ರಾತ್ರಿಯೇ ಮಲಗಿದ್ದ ನನ್ನನ್ನು ಬಿಟ್ಟು ಅವನು ಎಲ್ಲಿಯೋ ಹೋಗಿಬಿಟ್ಟನು. ಎಲ್ಲೆಲ್ಲಿ ಹುಡುಕಿಸಿದರೂ ಸಿಗಲಿಲ್ಲ. ಆದ್ದರಿಂದ ಹೊಳೆಯಲ್ಲಿ ಬಿದ್ದೆ. ಈ ಮೀನು ನನ್ನನ್ನು ನುಂಗಿ ದೈವ ವಶದಿಂದ ಇಲ್ಲಿಗೆ ತಂದು ಹಾಕಿತು ಎಂದಳು. ಈ ಮಾತನ್ನು ಕೇಳಿ ಆ ಗುಂಪಿನಲ್ಲಿದ್ದ ಯಜ್ಞಸ್ವಾಮಿ ಎಂಬ ಬ್ರಾಹ್ಮಣನು ಓಡಿಬಂದು ಅವಳನ್ನು ತಬ್ಬಿಕೊಂಡು, ಬಾ ತಾಯಿ ಬಾ, ನೀನು ನನ್ನ ತಂಗಿಯ ಮಗಳು ಎಂದನು. ಅವಳು ಕತ್ತೆತ್ತಿ ನೋಡಿ ಸೋದರ ಮಾವನನ್ನು ಗುರುತಿಸಿ ಅಳುತ್ತಾ ಅವನಿಗೆ ನಮಸ್ಕಾರ ಮಾಡಿದಳು. ಉತ್ತರ ಕ್ಷಣದಲ್ಲಿಯೇ, ಮಾವ, ನನಗೆ ಚಿತೆಯನ್ನು ಸಿದ್ಧಪಡಿಸಿಕೊಡು, ಪತಿವಿಹೀನನಾದ ನನಗೆ ಅಗ್ನಿಯೇ ಗತಿ ಎಂದಳು. ಏನೇನು ಹೇಳಿದರೂ ಅವಳು ತನ್ನ ನಿರ್ಧಾರವನ್ನು ಸಡಿಲಿಸಲಿಲ್ಲ. ಆಗ ಕಂದರ್ಪನು ಮುಂದೆ ಬಂದು ನಿಲ್ಲಲು ಅವಳು ಅವನನ್ನು ಕಂಡು ಕಣ್ಣೀರಿಡುತ್ತಾ ನಮಸ್ಕಾರ ಮಾಡಿದಳು. ಯಜ್ಞಸ್ವಾಮಿಯು ಅವರನ್ನೂ ಕೇಸಟನನ್ನೂ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಉಪಚರಿಸಿದನು. ಕೆಲವು ದಿನಗಳಾದ ಮೇಲೆ ಕೇಸಟನು ಕಂದರ್ಪನನ್ನು ಕುರಿತು, ನಿನ್ನ ಹೆಂಡತಿ ದೊರೆತಳು, ಅವಳನ್ನು ಕರೆದುಕೊಂಡು ರತ್ನಪುರಕ್ಕೆ ಹೋಗು. ಹೆಂಡತಿ ದೊರೆಯದ ನಾನು ತೀರ್ಥಕ್ಷೇತ್ರಗಳಲ್ಲಿ ತಿರುಗುತ್ತಾ ಈ ದೇಹವನ್ನು ಸಮೆಸುತ್ತೇನೆ ಎಂದನು. ಅದನ್ನು ಕೇಳಿ ಯಜ್ಞಸ್ವಾಮಿಯು, ಏಕಯ್ಯ ಹೀಗೆ ನಿರಾಶನಾಗಿ ಮಾತನಾಡುತ್ತೀಯೇ, ಬದುಕಿದ್ದರೆ ಎಲ್ಲವೂ ದೊರೆಯುತ್ತದೆ. ಅದಕ್ಕೆ ಈ ಕಥೆಯನ್ನು ಹೇಳಿದನು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.